ಇಲ್ಲ, ನಾನು ಸಿ ಅಕ್ರಮ ಗಾಂಜಾ ಅನ್ನೋದು ನಾನು ಸೂಳೆಬೈಲು ಅಂತ ಹೇಳೋದಕ್ಕೂ ಅಲ್ಲ. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲೂ ಕೂಡ ನಾನೀಗ ರಾಜಕಾರಣ ಮಾತಾಡುವೆ ಎಲ್ಲಪ್ಪ ಹಿಡಿದಿದ್ದು ಈ ಗಾಂಜಾ ಮತ್ತು ಇನ್ನೇನೇ ಇದು ಎಲ್ಲ ಬರಬೇಕಂದ್ರೆ ಹೊರದೇಶದಿಂದ ಬರ್ತದಲ್ಲ. ಯಾರು ಬಾರ್ಡ್ರ್ ಕಾಯ್ತಾ ಇರೋರು? ನಾನು ರಾಜಕಾರಣ ಸ್ಟಾರ್ಟ್ ಮಾಡಲ್ಲ. ನಾನು ಅದಕ್ಕೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು, ಆಮೇಲೆ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಯಾವತ್ತೂ ನಾವು KDP ಮೀಟಿಂಗ್ ಮಾಡಬೇಕಾದ್ರೆ ನಾನು ಬಾಯಿ ಬಿಟ್ಟೆ ನಾನು SP ಅವ್ರಿಗೆ ಹೇಳಿದೆ, ಜಾಸ್ತಿ ಆಗಿದೆ, ಆಗಬಾರ್ದು, ಏನೇನು ಕ್ರಮ ತಗೊಳ್ಬೇಕೋ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಈಗ ಕೇಸ್ಗಳನ್ನು ಕೂಡ ಹೋದ ಸತಿಗೆ ಈ ಸತಿ ಕಂಪೇರ್ ಮಾಡಿದಾಗ ಜಾಸ್ತಿ ಮಾಡಿದ್ದಾರೆ. ಜಾಸ್ತಿ ಮಾಡಿದ ತಕ್ಷಣ ಉಪಯೋಗ ಆಗಲ್ಲ, ಅದಕ್ಕೆ ಹಿಡಿದವ್ರಿಗೆ ಪನಿಷ್ ಆಗಬೇಕು. ಅದನ್ನು ಕೂಡ ನಾವು ಹೇಳಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಬಂದಾಗ, ಸರ್ ಇಲ್ಲೆಲ್ಲ ಆಗಿದೆ, ನೀವು ಎಲ್ಲೆಲ್ಲಿ ಹೋಗ್ತೀರೋ ಎಲ್ಲ ಕಡೆ ಹೇಳಿ. ಅದು ಬರೀ ನಾವು ಶಿವಮೊಗ್ಗ ಅಂತ ಹೇಳೋದು, ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಅದು ನಿಲ್ಲಬೇಕು. ಅದು ಯಾವ ರೀತಿ ಕ್ರಮ ತಗೊಳ್ಬೇಕೋ ನೀವು ನೋಡಿ ಅಂತ ಹೇಳಿದ್ದೀನಿ. ನಮ್ಮ ಮಕ್ಕಳು ಅವ್ರನ್ನ ಮುಂದೆ ಭವಿಷ್ಯದಲ್ಲಿ ಯಾವುದೇ ಥರದ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಿಮ್ಮದು ಜವಾಬ್ದಾರಿ ಇರುತ್ತೆ, ನಂದು ಇರ್ತದೆ. ನಿಮಗೆ ಮಾಹಿತಿ ಇದ್ದಾಗ ನೀವೇ ಕಳಿಸ್ಕೊಟ್ಟಿದ್ದೀರಿ, ನಾವು ಅದನ್ನ ಮಾಹಿತಿ ಕೊಡ್ತೀವಿ ಪೊಲೀಸವರಿಗೆ. ಪೊಲೀಸವರು ಅವ್ರ ವಿರುದ್ಧ ತಗೊಳ್ತಾರೆ. ನೀವು ಸುಮ್ಮನೆ ಹೀಗೆ ಕೂತ್ಕೊಂಡು ಪ್ರಶ್ನೆ ಕೇಳ್ಕೊಂಡು ಕೂತ್ಕೊಂಡ್ರೆ ಉಪಯೋಗ ಆಗೋದಿಲ್ಲ. ಆ ಪ್ರಶ್ನೆಗೆ ಉತ್ತರ ತೊಗೊಂಡ್ರಾ, ಮದುವೆ ನೀವು ಮಾಡಿದ್ರಾ, ಅದು ಕೇಳಬೇಕು. ನೀವು ನಮಗೆ ಕೇಳಬೇಕಾಗತ್ತೆ. ಆ ಜವಾಬ್ದಾರಿ ನಾವೆಲ್ಲ ಸೇರಿಸಿದಾಗ ಕೆಲವು ವಿಚಾರಗಳನ್ನು ನಾವು ಹೋರಾಟ ಮಾಡಬೇಕೆ ಹೊರತು ನಾವೇ ತಾನೇ ಬಿಟ್ಕೊಂಡಿದ್ದನ್ನ. ಅದಕ್ಕೆ ನಾನು ಹೇಳೋದು, ಎಷ್ಟೇ ಆಗಲಿ ನಾನು ಇದನ್ನ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಆಗಲಿ, ಈ ಥರ ದುರ್ಘಟನೆಗಳು ಆಗಬಾರ್ದು. ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಏನು ಕೂಡ ಆ ಮಕ್ಕಳಿಗೆ ಜವಾಬ್ದಾರಿಯನ್ನು ಏನು ಕೊಡಬೇಕು, ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತು ಶಕ್ತಿಯನ್ನು ಏನು ಕೊಡಬೇಕು, ನಾವು ಜೊತೆಗಿರ್ತೀವಿ. ಇಲ್ಲ, ಈಗ ಅಲ್ಲ, ಅದೇ ಮಾನ್ಯ ಮುಖ್ಯಮಂತ್ರಿ ಕೂಡ ಮಾತಾಡಿದ್ದಾರೆ. ಅದನ್ನು ಅವರು ಕೂಡ ಸರ್ಕಾರದ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು, ಇದು ತುಂಬ ಗೊಂದಲ ಆಗಿದೆ ಎಲ್ಲ ಕಡೆಯೂ ಕೂಡ. ನಾನು ಯಾರ್ಯಾರು ಏನೋ ಗೊತ್ತಿಲ್ಲ ನನಗೆ. ಇದು ಮೊನ್ನೆ ಅಡಾಪ್ಟ್ ಆಗಿರೋದು. ಈ ಕಡೆ ಭಾಗದಲ್ಲಿ UAL ಅಂತೂ ಎಲ್ಲ ಕಡೆಯೂ ಇದ್ದಾರೆ, ಕನ್ನಡಿಗರಿದ್ದಾರೆ, ಕೇರಳದವರಿದ್ದಾರೆ, ಭಾರತೀಯರು ತುಂಬ ಜನರಿದ್ದಾರೆ. ಸೊ ಇದು ಭಾರತ ಸರ್ಕಾರದ ಕೆಲಸ ಆಗ್ತದೆ, ನಮ್ಮ ರಾಜ್ಯ ಸರ್ಕಾರ ಆಗ್ತದೆ. ಕೋಆರ್ಡಿನೇಷನಲ್ಲಿ ಹೋಗಿ ಅವರು ಸುರಕ್ಷಿತವಾಗಿ ಅವ್ರು ಕಾಪಾಡಬೇಕಾಗ್ತದೆ. ಯಾಕೆಂದರೆ ಒಂದೇ ಸತಿಗೆ ವಾರ್ ಎರಪ್ಟ್ ಆದಾಗ ಫ್ಲೈಟ್ಸು ಎಲ್ಲ ಇದು ಮಾಡಿದಾಗ ಹೆಂಗೆ ಕರ್ಕೊಬರ್ತೀರಿ? ಫ್ಲೈಟ್ಸೇ ಬ್ಯಾನ್ ಆದರೆ ನಿಮ್ಮ ಫ್ಲೈಟ್ನೂ ಬಿಡೋದಿಲ್ಲ. ಸೊ ಇವೆಲ್ಲ ಇರ್ತವೆ. ಸರ್ಕಾರಗಳು ಮಾತಾಡಿ ಸುರಕ್ಷಿತವಾಗಿ ಬರ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಇದೆಲ್ಲದೂ ಕೂಡ ಶಾಂತಿ ಆಗಬೇಕು. ಇದೆಲ್ಲ ವಾರು ಗೀರು ಅಂದ್ಕೊಂಡು ಏನೂ ಉಪಯೋಗ ಆಗೋದಿಲ್ಲ. ಇದೆಲ್ಲ ವೇಸ್ಟ್. ಇದು ನಿಜವಾಗ್ಲೂ ಹೇಳೋದು. ಯಾರದೇ ಮೇಲೆ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಈ ಥರ ಘಟನೆಗಳಾದರೆ ನಿರ್ದಾಕ್ಷಿಣ್ಯವಾಗಿ ಅವ್ರಿಗೆ ಏನು ಕಾನೂನುಬದ್ಧವಾಗಿ ಶಿಕ್ಷೆಯನ್ನು ಒಳಪಡಿಸೋವರೆಗೂ ನಮ್ಮ ಇಲಾಖೆ ಬಿಡೋದಿಲ್ಲ. ಅದನ್ನು ಯಾವತ್ತೂ ಕೂಡ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಎಲ್ಲರಿಗೂ ವಿಷಸ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಚೆನ್ನಾಗಿದೆ ಎಕ್ಸಾಮ್ ಎಲ್ಲ, ನಾನು ಕೂಡ ಡೀಟೇಲ್ಸ್ ಎಲ್ಲ ತೊಗೊಂಡೆ. ನಮ್ಮ ಇಲಾಖೆ ಸಜ್ಜಾಗಿದೆ. ನಾನು ಇದ್ರ ಬಗ್ಗೆ ಹೆಚ್ಚು ಅದು ಬಜೆಟಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ನಿನ್ನೆನೂ ಕೂಡ ಸರ್ಕಾರದ ಒಂದು ಭಾಳ ಬೃಹತ್ ಒಂದು ಸಭೆ ಮಾಡಿದರು, ಅಲ್ಲೂ ಕೂಡ ಮನವಿ ಮಾಡಿದ್ದೀನಿ. ಸೊ ಇದು ಕಿಲಿಕೈ ಇನ್ನು ಆರ್ಥಿಕ ಇಲಾಖೆ ಅವ್ರ ಕೈಲಿರ್ತದೆ. ಅವರು ಇದ್ದಾಗ ಮಾತ್ರ ನಾವು ರೆಡಿ ಇದ್ದೀವಿ. ಆರ್ಥಿಕ ಇಲಾಖೆಯಿಂದ ನಮಗೆ ಹಣದ ಸಹಕಾರ ಬೇಕಾಗ್ತದೆ. ಒಳ್ಳೆ ನಿರ್ಧಾರ ತಗೊಳ್ತಾರೆ ಅಂತೇಳಿ ವಿಶ್ವಾಸ ಇದೆ. ಮತ್ತು ಈಗ ರಿಕ್ರೂಟ್ಮೆಂಟು ಕೂಡ ಸ್ಪೀಡಪ್ ಮಾಡೋಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಮಕ್ಕಳು ಆ ಕಡೆಗೆ ಇದು ಈ ಇಂಟರ್ನಲ್ ರಿಸರ್ವೇಷನು ಅದೆಲ್ಲ ಇರೋದ್ರಿಂದ ಅದು ತೊಗೊಳ್ತಾರೆ, ಸೀರಿಯಸ್ ಆಗಿ ಮಾಡ್ತಾರೆ. ಹೈಯೆಸ್ಟ್ ರಿಕ್ರೂಟ್ಮೆಂಟ್ ನನ್ನ ಇಲಾಖೆನೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.